ಇಲ್ಲಿಯ ಜನರು ಗುಲಾಮತನದ ರಾಜಕೀಯದಿಂದ ಮುಕ್ತಿ ಪಡೀಲಿಕ್ಕಾಗಿ ಒಂದು ಹಾತೊರಿತಾ ಇದ್ದಾರೆ, ಒಂದು ಪರ್ಯಾಯಕ್ಕಾಗಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಅಹಿಂದ ವರ್ಗದ ಧ್ವನಿಯಾಗಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣದಲ್ಲಿದ್ದೇನೆ. ಕಳೆದ 30-35 ವರ್ಷದಿಂದ ಒಂದೇ ಕುಟುಂಬದವರ ಪಾರುಪತ್ಯ ಇದೆ ಇಲ್ಲಿ. ಅಂದ್ರೆ ನೀನು ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ? ನೀನ್ ಆದ್ಮೇಲೆ ನಿನ್ ಮಗ, ಅವನಾದ್ಮೇಲೆ ಅವನ ಮಗ, ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿರ್ಬೇಕು, ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ. ಒಂದು ರಾಜಮನೆತನ, ಒಂದು ಡೈನೆಸ್ಟಿ ಮಾಡ್ಕೊಂಡಿದ್ರು. ಇದರಿಂದ ಮುಕ್ತಿ ಪಡಿಬೇಕಾದ್ರೆ ಇವರನ್ನ ಒಂದು ಪರ್ಯಾಯವಾಗಿ ನಮ್ಮನ್ನ ಗುರುತಿಸಿದ್ದಾರೆ ಜನರು. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ಒಂದು ಬದಲಾವಣೆ ಬೇಕೇ ಬೇಕು. ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾರೆ ನಾನು ಸಾಮಾಜಿಕ ನ್ಯಾಯದ ಹರಿಕಾರ ಅಂತೇಳಿ, ಇನ್ನೊಂದು ಕಡೆ ಇಲ್ಲಿ ಸಾಮಾಜಿಕ ಅನ್ಯಾಯ ಆಗಿದೆ ಇಷ್ಟು ದೊಡ್ಡ, ಒಂದೇ ಒಂದು ಮಾತು ಮಾತಾಡಲ್ಲ. ಹೋಗ್ತಿದ್ರೆ ಎಡವಟ್ಟ ಆಗ್ಬಿಡುತ್ತೆ. ಏನಾಗುತ್ತೋ ಖಾರದ ಪುಡಿ ಯಾರ್ದು ಕೋಲಲ್ಲಿ ತಗಲಾಕಿ 2005 ಗೌರಿ ಲಂಕೇಶ್ ಒಟ್ಟಿಗೆ ಅರೆಸ್ಟ್ ಆದಂತನು ನಾನು. ಆ ಸೌಹಾರ್ದ ಕೇಂದ್ರವನ್ನು ಸೌಹಾರ್ದ ಕೇಂದ್ರವಾಗಿ ಉಳಿಸ್ಕೊಳ್ಬೇಕಂತೇಳಿ ಅಲ್ಲಿಂದ ನನ್ನ ಹೋರಾಟದ ಬದುಕು ಪ್ರಾರಂಭ ಆಗಿದೆ. ಈ ದಾವಣಗೆರೆಯನ್ನ ಶಾಮನ್ಗೆರೆ ಅಂತ ನೀವು ಹೆಸರು ಇಟ್ಕೊಂಡಿದ್ದಿದ್ರೆ ನಾವ್ಯಾರು ಚುನಾವಣೆಗೆ ಬರ್ತಾ ಇರಲಿಲ್ಲ ಸರ್. ರಾಜಮನೆತನದಲ್ಲಿ ನೀವು ನಡೆಸ್ಕೊಂಡು ಹೋಗ್ಬೋದಿತ್ತು ಇನ್ನೊಂದು 50 ವರ್ಷ. ಇದು ಡೆಮೋಕ್ರಸಿ. ಇಲ್ಲಿ ಒಂದೇ ಕುಟುಂಬದವರು, ಮಿನಿಸ್ಟ್ರು ಅವರೇ, MP ಅವರೇ, MLA ಅವರೇ, ಅವರ ಮರಿಮಗನಿಗೆ ಮತ್ತೊಂದು MLA. ಲೇ ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಇರಬೇಕು, ಒಳಗಿಂದ ಬರಬೇಕು. ಹಾಗಾದ್ರೆ ಇಲ್ಲಿರುವಂತ ಜನರೆಲ್ಲ ಏನು ಗುಲಾಮ್ರ? ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆಗೆ SDP ಇಂದ ನೀವು ಅಭ್ಯರ್ಥಿ ಹೇಗಿದೆ ಚುನಾವಣೆ ಕಣ ಹೇಗಿದೆ, ಮತ್ತೆ ನಿಮ್ಮ ಪ್ರಚಾರ ಮತ್ತು ತಂತ್ರಗಳೇನಿದೆ ಸರ್? ಈಗಾಗಲೇ ನಾನು ಜಸ್ಟ್ ನಾಮಿನೇಷನ್ನ ಪರಿಶೀಲನೆ ಇತ್ತು, ಸ್ಕ್ರೂಟನಿ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದಿದ್ದೇನೆ. ನಾಮಪತ್ರ ನಂದು ಅಕ್ಸೆಪ್ಟ್ ಆಗಿದೆ. ನಾನು ಇಲ್ಲಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಹೃದಯದಲ್ಲಿ ನಾನಿದ್ದೇನೆ. ಇಲ್ಲ ಸರ್, ಸುಳ್ಳು. ನನ್ನ ಹೃದಯ ಅವರ ಹೃದಯದಲ್ಲಿದೆ, ಅವರ ಹೃದಯ ನನ್ನ ಹೃದಯದಲ್ಲಿದೆ. ಯಾಕಂದರೆ ಇಲ್ಲಿಯ ಒಡನಾಟ ನನಗುಂಟಲ್ಲ. ಇಲ್ಲಿಯ ಜನರು ಗುಲಾಮತನದ ರಾಜಕೀಯದಿಂದ ಮುಕ್ತಿ ಪಡೀಲಿಕ್ಕಾಗಿ ಒಂದು ಹಾತೊರಿತಾ ಇದ್ದಾರೆ, ಒಂದು ಪರ್ಯಾಯಕ್ಕಾಗಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಅಹಿಂದ ವರ್ಗದ ಧ್ವನಿಯಾಗಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣದಲ್ಲಿದ್ದೇನೆ. 100% ಎಲ್ಲ ಇಲ್ಲಿಯ ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ದುಡಿಯೋ ವರ್ಗದವರು ಇರ್ಬೋದು, ಆಟೋ ಡ್ರೈವರ್ಸ್ ಇರ್ಬೋದು, ನನಗೆ ಬೆಂಬಲ ಕೊಡುವಂಥ ತೀರ್ಮಾನ ಈಗಾಗಲೇ ಮಾಡಿಯಾಗಿದೆ. ಆ ತೀರ್ಮಾನಕ್ಕೆ ಒಂದು ಫಲಿತಾಂಶದ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಖಂಡಿತ ಒಂದು ಬದಲಾವಣೆ ಬರಲಿಕ್ಕಿದೆ. ಯಾಕಂದರೆ ಇಲ್ಲಿ ಕಳೆದ 30-35 ವರ್ಷದಿಂದ ಒಂದೇ ಕುಟುಂಬದವರ ಪಾರುಪತ್ಯ ಇದೆ. ಇಲ್ಲಿ ಒಂದು ರಾಜಮನೆತನ, ಒಂದು ಡೈನೆಸ್ಟಿ ಮಾಡ್ಕೊಂಡಿದ್ರು. ಇದರಿಂದ ಮುಕ್ತಿ ಪಡಿಬೇಕಾದ್ರೆ ಇವರನ್ನ ಒಂದು ಪರ್ಯಾಯವಾಗಿ ನಮ್ಮನ್ನ ಗುರುತಿಸಿದ್ದಾರೆ ಜನರು. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ಒಂದು ಬದಲಾವಣೆ ಬೇಕೇ ಬೇಕು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ನೀವು ಕೂಡ ನೋಡಿದ್ದೀರಾ, ಪ್ರತಿಭಟನೆಗಳು ನಡೀತಾ ಇದೆ. ಸಾಮಾಜಿಕ ಅನ್ಯಾಯ ಆಗಿದೆ ಇಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ. ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾರೆ ನಾನು ಸಾಮಾಜಿಕ ನ್ಯಾಯದ ಹರಿಕಾರ ಅಂತೇಳಿ, ಇನ್ನೊಂದು ಕಡೆ ಇಲ್ಲಿ ಸಾಮಾಜಿಕ ಅನ್ಯಾಯ ಆಗಿದೆ ಇಷ್ಟು ದೊಡ್ಡ, ಒಂದೇ ಒಂದು ಮಾತು ಮಾತಾಡಲ್ಲ. ದೊಡ್ಡವ್ರ ಹಣೆ ಬರಲ್ಲ ನನಗೆ ಗೊತ್ತು. ಆಡೋದೊಂದು ಮಾಡೋದೊಂದು ಕಾಸು ಕೊಡ್ತೀಯ ಅಲ್ವಾ? ಡೆಲ್ಲಿಯಿಂದ ಬಂದಂಥ ಡೆಲ್ಲಿವಾಲಾ, ಸುರ್ಜಿವಾಲಾ ಅಂತೆ ಡೆಲ್ಲಿವಾಲಾ, ಅವರು ಬಂದು ಕರ್ನಾಟಕದ ಜನರ ಬಗ್ಗೆ ಒಂದು ದಿನ ಇಲ್ಲಿಯ ಬೀದಿಗೆ ಬಂದಿರಲಿಲ್ಲ. ಅವರು ಒಂದು ದಿನ ಜನರ ಸಂಕಷ್ಟ ಕೇಳಲಿಲ್ಲ. ಇಲ್ಲಿಯ ಜನರು ಇವತ್ತು ಬಹಳ ಜಾಗೃತರಾಗಿದ್ದಾರೆ, ಯುನೈಟ್ ಆಗಿದ್ದಾರೆ. ಅಹಿಂದ ಮತಗಳು ಇಲ್ಲಿ 29 ಸಾವಿರ ದಲಿತ ಮತಗಳಿವೆ. ನಾನು ಒಳ ಮೀಸಲಾತಿ ಹೋರಾಟಕ್ಕಾಗಿ ಉಡುಪಿಯಿಂದ ಬೆಳಗಾವಿಗೆ ಪಾದಯಾತ್ರೆ ಮಾಡಿದ್ದೇನೆ ನಾನು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅದೇ ರೀತಿ ದಿನೇಶ್ ಕನ್ಯಾಡಿ ಹತ್ಯೆಯಾದಾಗ ದಕ್ಷಿಣ ಕನ್ನಡದಲ್ಲಿ ಬೆಳ್ತಂಗಡಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ 48 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇನೆ. ಇದೆಲ್ಲವೂ ಕೂಡ ನಾನು ಓಟಿಗಾಗಿ ಮಾಡಲಿಲ್ಲ, ಅದು ನನ್ನ ಜವಾಬ್ದಾರಿ. ಒಬ್ಬ ಹೋರಾಟಗಾರನಾಗಿ ಕಳೆದ 30 ವರ್ಷದಿಂದ ನಾನು ನಿಮಗಾಗಿ ಧ್ವನಿ ಎತ್ತುತ್ತಾ ಬಂದಿದ್ದೇನೆ. ಎಲ್ಲ ವರ್ಗದ ಸಮಸ್ಯೆಗೆ ಹೋರಾಟಕ್ಕೆ ನಾನು ಧುಮುಕಿದ್ದೇನೆ, ಜೈಲಿಗೂ ಹೋಗಿದ್ದೇನೆ, ಕೇಸು ಹಾಕಿಸ್ಕೊಂಡಿದ್ದೇನೆ. ಬಾಬಾ ಬುಡೇನ್ಗಿರಿ ಅಂತ ಹೋರಾಟದಲ್ಲಿ 2005 ಗೌರಿ ಲಂಕೇಶ್ ಒಟ್ಟಿಗೆ ಅರೆಸ್ಟ್ ಆದಂತನು ನಾನು. ಆ ಸೌಹಾರ್ದ ಕೇಂದ್ರವನ್ನು ಸೌಹಾರ್ದ ಕೇಂದ್ರವಾಗಿ ಉಳಿಸ್ಕೊಳ್ಬೇಕಂತೇಳಿ ಅಲ್ಲಿಂದ ನನ್ನ ಹೋರಾಟದ ಬದುಕು ಪ್ರಾರಂಭ ಆಗಿದೆ. ಹಾಗಾಗಿ ದೊಡ್ಡ ನಿರೀಕ್ಷೆಗಳಿವೆ. ನಾನು ಕ್ಯಾಂಪೇನಿಗೆ ಹೋದರೆ ಯುವಕರು ಹೇಳ್ತಾ ಇದ್ದಾರೆ, ನಿಮ್ಮಿಂದ ನಾವೇನು ನಿರೀಕ್ಷೆ ಮಾಡಲ್ಲ, ಒಂದೇ ನಿರೀಕ್ಷೆ, ನೀವು ವಿಧಾನಸಭೆಯಲ್ಲಿ ಮಾತಾಡೋದನ್ನು ನಾವು ನೋಡಬೇಕೆಂಬಂತಹ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ನಾನು ಒಂದು ವೇಳೆ ಇಲ್ಲಿಯ ಜನರು ಆಶೀರ್ವಾದ ಮಾಡಿದರೆ ಇಡೀ ಅಹಿಂದ ವರ್ಗದ ಧ್ವನಿಯಾಗಿ ವಿಧಾನಸಭೆಯಲ್ಲಿ ನಿಮ್ಮ ಹಕ್ಕುಗಳಿಗಾಗಿ ದೊಡ್ಡ ಹೋರಾಟ ಮಾಡಲಿಕ್ಕಿದ್ದೇನೆ. ಇಂಪಾಸಿಬಲ್ ಅಲ್ರಿ, ಹೇಗೆ ಸಾಧ್ಯ ಆಯ್ತು ಇದು? ಇಲ್ಲಿ ನಿಮ್ಮ ಹಕ್ಕುಗಳನ್ನು ತಂದು ನಿಮಗೆ ಕೊಡಿಸ್ಲಿಕ್ಕಿದ್ದೇನೆ ಎಂಬಂತಹ ಸಂದೇಶವನ್ನು ನಿಮ್ಮ ವಾಹಿನಿ ಮುಖಾಂತರ ಇಲ್ಲಿಯ ಮತದಾರರಿಗೆ ನಾನು ತಲುಪಿಸ್ತಾ ಇದ್ದೇನೆ. ಸರ್, ಈಗ 14 ಹೆಚ್ಚು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿದ್ದಾವೆ.
ಸೊ ಇದರಿಂದ ಅಲ್ಪಸಂಖ್ಯಾತರಿಗೆ ಈ ಚುನಾವಣೆಯಲ್ಲಿ ಶಾಸಕ ಸ್ಥಾನ ಸಿಗಬೇಕು ಅನ್ನೋ ಕೂಗಿಗೆ ಹಿನ್ನಡೆ ಆಗಲ್ವಾ? ಒಮ್ಮತದ ಅಭ್ಯರ್ಥಿಯನ್ನು ಹಾಕ್ಬೋದಿತ್ತಲ್ಲ ಆಗ. ನೋಡಿ ಸರ್, ಒಂದು ಡೆಮೋಕ್ರಸಿಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ರೈಟ್ಸ್ ಇದೆ. ನಾಮಿನೇಷನ್ ಹಾಕಲಿಕ್ಕೆ ರೈಟ್ಸ್ ಇದೆ. ನಾವು ಯಾರನ್ನು ತಡೀಲಿಕ್ಕಾಗಲ್ಲ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ನಾನು ನೋಡಿದ ಮಟ್ಟಿಗೆ 38 ಏನೋ ನಾಮಪತ್ರ ಆಗಿದೆ. ಅದರಲ್ಲಿ ನಾಳೆ ನಾಡಿದ್ದು 2 ದಿನದಲ್ಲಿ ಎಷ್ಟು ಇದು ಫೀಲ್ಡಲ್ಲಿ ಇರ್ತಾರೆ ಎಂಬಂಥದ್ದು ಕ್ಲಾರಿಟಿ ಆಗ್ತದೆ. ಅದು ಏನೇ ಇದ್ದರೂ ಕೂಡ ಫೀಲ್ಡಲ್ಲಿರುವಂಥದ್ದು ಎರಡೇ. ಒಂದು ಸಮರ್ಥನ ಅಸಮರ್ಥನ ಜನರು ಡಿಸೈಡ್ ಮಾಡಿ, ನಾನು ಹೇಳಲ್ಲ. ಇನ್ನೊಂದು SDP. ಇದೆಲ್ಲ ಇದೇ ಚರ್ಚೆ ಇರುವಂಥ ಜನಮಾನಸದಲ್ಲಿ ಡೈರೆಕ್ಟ್ ನೇರ ಯಾಕಂದ್ರೆ ಅಂದರೆ ಇಲ್ಲಿ ನಾನು ಹೇಳೋದ್ನಲ್ಲ, ಒಂದು ಡೈನೆಸ್ಟಿಯಾಗಿ ಏನು ಮಾಡ್ಕೊಂಡಿದ್ರು. ಈ ದಾವಣಗೆರೆಯನ್ನು ಶಾಮನ್ಗೆರೆ ಅಂತ ನೀವು ಹೆಸರು ಇಟ್ಕೊಂಡಿದ್ದಿದ್ರೆ ನಾವ್ಯಾರು ಚುನಾವಣೆಗೆ ಬರ್ತಾ ಇರಲಿಲ್ಲ ಸರ್. ರಾಜಮನೆತನದಲ್ಲಿ ನೀವು ನಡೆಸ್ಕೊಂಡು ಹೋಗ್ಬೋದಿತ್ತು ಇನ್ನೊಂದು 50 ವರ್ಷ. ಇದು ಡೆಮೋಕ್ರಸಿ. ಇಲ್ಲಿ ಒಂದೇ ಕುಟುಂಬದವರು, ಮಿನಿಸ್ಟ್ರು ಅವರೇ, MP ಅವರೇ, MLA ಅವರೇ, ಅವರ ಮರಿಮಗನಿಗೆ ಮತ್ತೊಂದು MLA. ದಯವಿಟ್ಟು ಕಂಟಿನ್ಯೂ ಮಾಡಬೇಡ, ಯಾವುದೇ ಕೆಟ್ಟ ವಿಚಾರ. ಹಾಗಾದ್ರೆ ಇಲ್ಲಿರುವಂಥ ಜನರೆಲ್ಲ ಏನು ಗುಲಾಮ್ರ? ಇವ್ರಿಗೇನು ಆಸೆ ಇಲ್ವಾ? ಇವರೆಲ್ಲ ರಾಜಕೀಯ ಸನ್ಯಾಸಿಗಳ? ಇವರು ಆಲೋಚನೆನೇ ಮಾಡಬಾರ್ದಾ ಪರ್ಯಾಯದ ಬಗ್ಗೆ? ಈ ಡೈನೆಸ್ಟಿಯಿಂದ ಹೊರಗೆ ಬರಬೇಕು, ಗುಲಾಮತನದಿಂದ ಹೊರಗೆ ಬರಬೇಕಾದ್ರೆ ಏನ್ ಹೇಳ್ತಿದ್ದಿಲ್ಲ ಇರೋದನ್ನೇ ನಾಮಿನೇಷನಲ್ಲಿ ಎಷ್ಟು ಜನರಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಫೀಲ್ಡಲ್ಲಿ ಯಾರ ನಡುವೆ ಹೆಚ್ಚು ಸ್ಪರ್ಧೆ ಇದೆ, ನೀವು ಮಾಧ್ಯಮ ಮಿತ್ರರೇ ಅದನ್ನು ಹೈಲೈಟ್ ಮಾಡಿ. ನಾನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ತದೆ. ನಾನು ಫೀಲ್ಡಲ್ಲಿದ್ದೇನೆ, ಇಲ್ಲಿ ಜನರ ನಾಡಿ ಮಿಡಿತವನ್ನು ಅರ್ತಿದ್ದೇನೆ. ಅದರಲ್ಲೂ ಒಂದು ಅಂಡರ್ ಕರೆಂಟ್ ಏನಿದೆ ಅದು ಈ ಬಾರಿ ಮತವಾಗಿ ಕನ್ವರ್ಟ್ ಆಗಿ SDPI ಸಾಮಾಜಿಕ ನ್ಯಾಯಕ್ಕಾಗಿ, ಅಹಿಂದ ಮತಗಳ ಹಿತಕ್ಕಾಗಿ, ಅಹಿಂದ ವರ್ಗಗಳ ಅಭಿವೃದ್ಧಿಗಾಗಿ, ವಿಶೇಷವಾಗಿ ದಾವಣಗೆರೆಯ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ದುಡಿಯುವ ವರ್ಗದವರು. ಈ ನನ್ನ ಮಗನ ನಿನ್ ಭಾಷೆನೇ ಸರಿ ಕಣೋ. ನನ್ನ ಮಗನೇ, ನಿನ್ ತಲೆ ಕಿಡ್ನಿದ್ಯಾ, ಆನೆ ಲತ್ತಿದ್ಯಾ, ದರ್ವೇಶಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ ಮಗನೇ. ಇವರ ಧ್ವನಿಯಾಗಿ ನಾನು ವಿಧಾನಸಭೆಗೆ ಪ್ರವೇಶ ಮಾಡುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ಮತದಾರ, ಅನ್ನದಾನ, ರಕ್ತದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನಗಳ ಸಾಲಿನಲ್ಲಿ ಸೇರುವಂಥ ಈ ಮತದಾನವನ್ನು ಯಾವುದೇ ಆಮಿಷಗಳಿಗೆ ಬಲಿಯಾಗದಲೆ ನೀವು ನನ್ನ ಪರವಾಗಿ ನೀವು ಮತವನ್ನು ನೀಡಿದರೆ ನಿಮ್ಮ ಋಣ ತೀರಿಸಲಿಕ್ಕೆ ನಾನು ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧನಿದ್ದೇನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬದಲಾಯಿಸ್ಬಿಡ್ತೀನಿ ಅಂತಿದ್ದಲ್ಲ, ಏನೋ ಬದಲಾಯಿಸ್ತೀಯ? ಬದನೆಕಾಯಿ ಮೊದಲು ಡೈಲಿ ನೀನು ಹಾಕೊಳ್ಳೋ ಕಾಚ ಬದಲಾಯಿಸಲೇ ಗುಲ್ಡು. ನಮಸ್ಕಾರ ವೀಕ್ಷಕರೇ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಈಗ ರಂಗೇರಿದೆ. ದಶಕಗಳಿಂದ ಒಂದೇ ಕುಟುಂಬದ ಹಿಡಿತದಲ್ಲಿದ್ದ ಈ ಕ್ಷೇತ್ರಕ್ಕೆ ಈಗ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇ SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆಯವರ ಎಂಟ್ರಿ. ಅಫ್ಸರ್ ಕೊಡ್ಲಿಪೇಟೆಯವರು ಹೇಳ್ತಿರೋದು ಒಂದೇ ಮಾತು: ದಾವಣಗೆರೆ ಜನ ಈಗ ಗುಲಾಮಗಿರಿಯಿಂದ ಮುಕ್ತಿ ಬಯಸ್ತಿದ್ದಾರೆ. ಕಳೆದ 30-35 ವರ್ಷಗಳಿಂದ ಇಲ್ಲಿ ಒಂದೇ ಕುಟುಂಬದ ಪಾರುಪತ್ಯ ನಡೀತಿದೆ. ಅವರೇ ಮಿನಿಸ್ಟರ್, ಅವರೇ MP, ಅವರೇ MLA. ಅಷ್ಟೇ ಯಾಕೆ, ಅವರ ಮರಿಮಗನಿಗೂ ಅವರೇ MLA ಸೀಟು ಕೊಡ್ತಾರೆ ಅಂದ್ರೆ ಇಲ್ಲಿರೋ ಜನರೆಲ್ಲ ಗುಲಾಮರ ಅಂತ ಅಫ್ಸರ್ ಅವರು ಫುಲ್ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಇದೇನಾದರೂ ರಾಜಮನೆತನನ ಅಥವಾ ಇದು ಪ್ರಜಾಪ್ರಭುತ್ವನ ಅನ್ನೋ ಇವರ ಪ್ರಶ್ನೆ ಈಗ ದಾವಣಗೆರೆಯ ಹಳ್ಳಿಗಳಲ್ಲಿ ಸೌಂಡ್ ಮಾಡ್ತಿದೆ. ಇನ್ನು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಬಗ್ಗೆಯೂ ಅಫ್ಸರ್ ಅವರು ವ್ಯಂಗ್ಯವಾಡಿದ್ದಾರೆ. ಒಂದು ಕಡೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ಕೋತಾರೆ, ಆದರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಅನ್ಯಾಯ ಆಗ್ತಿದ್ರು ಸಿದ್ದರಾಮಯ್ಯನವರು ಯಾಕೆ ಬಾಯಿ ಬಿಡ್ತಿಲ್ಲ ಅಂತ ಚಾಟಿ ಬೀಸಿದ್ದಾರೆ. ಡೆಲ್ಲಿಯಿಂದ ಬಂದಿರೋ ಸುರ್ಜೇವಾಲಾ ಅವರಿಗೆ ಇಲ್ಲಿನ ಜನರ ಕಷ್ಟ ಏನ್ ಗೊತ್ತು ಅಂತ ನೇರವಾಗಿಯೇ ಸವಾಲ್ ಹಾಕಿದ್ದಾರೆ. ಗೌರಿ ಲಂಕೇಶ್ ಅವರ ಜೊತೆ ಜೈಲಿಗೆ ಹೋಗಿರೋದು, ಒಡ ಮೀಸಲಾತಿಗಾಗಿ ಪಾದಯಾತ್ರೆ ಮಾಡಿರೋದು, ಹೀಗೆ ತಮ್ಮ ಹೋರಾಟದ ಹಾದಿಯನ್ನು ನೆನಪಿಸಿಕೊಂಡಿರೋ ಅಫ್ಸರ್, ನಾನು ಓಟಿಗಾಗಿ ಹೋರಾಟ ಮಾಡಿದವನಲ್ಲ, ಅಹಿಂದ ವರ್ಗದ ಧ್ವನಿಯಾಗಿ ವಿಧಾನಸಭೆಯಲ್ಲಿ ನಿಮ್ಮ ಪರವಾಗಿ ಘರ್ಜಿಸೋಕೆ ಬರ್ತಿದ್ದೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ದಾವಣಗೆರೆಯನ್ನ ಏನಾದ್ರೂ ಶಾಮನಗೆರೆ ಅಂತ ಹೆಸರು ಬದಲಾಯಿಸಿಕೊಂಡಿದ್ರೆ ನಾವ್ಯಾರೂ ಚುನಾವಣೆಗೆ ಬರ್ತಿರ್ಲಿಲ್ಲ ಅನ್ನೋ ಇವರ ಪಂಚ್ ಡೈಲಾಗ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಒಟ್ಟಿನಲ್ಲಿ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಅಂಡರ್ ಕರೆಂಟ್ ಕೆಲಸ ಮಾಡ್ತಿದ್ಯಾ? SDPI ಈ ರಾಜಮನೆತನದ ಕೋಟೆಯನ್ನ ಭೇದಿಸುತ್ತಾ? ಕಾದು ನೋಡಬೇಕು. ನಿಮ್ಮ ಪ್ರಕಾರ ಈ ಬಾರಿ ದಾವಣಗೆರೆಯಲ್ಲಿ ಬದಲಾವಣೆ ಬೇಕಾ? ಅಫ್ಸರ್ ಕೊಡ್ಲಿಪೇಟೆಯವರ ಮಾತುಗಳಲ್ಲಿ ಸತ್ಯ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.